ನೀವು ಹೋಗ್ಬೇಕಾದ್ರೆ ನಿಮ್ಮ ಪ್ರಾಪರ್ಟಿ ತಗೊಂಡು ಹೋಗಕ್ಕಾಗಲ್ಲ, ಒಡವೆ ತಗೊಂಡು ಹೋಗಕ್ಕಾಗಲ್ಲ. ಆದ್ರೆ ಒಂದ್ ಮಾತ್ರ ಗ್ಯಾರಂಟಿ ಕೊಡ್ತೀನಿ, ಹೋಗ್ಬೇಕಾದ್ರೆ ನಾನು ಹಾಕಿರುವಂತ ಇಂಪ್ಲಾಂಟ್ ಅಲ್ಲಿ ಮಾತ್ರ ನಿಮ್ ಜೊತೆ ತಗೊಂಡು ಹೋಗ್ತೀರಾ. ಇದನ್ನ ಹೇಳಿದ್ಮೇಲೆ ತುಂಬಾ ಜನ ಹೌದಾ ಅಂತ. ಏಜ್ ಆದ್ಮೇಲೆ ಅಲ್ಲಿ ಸರಿ ಇದ್ರೆ ನಿಮ್ ಡೈಜೆಷನ್, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಸೊ ಇಂಪ್ಲಾಂಟ್ ಸಕ್ಸಸ್ ರೇಟ್ ಇಸ್ ಮೋರ್ ದನ್ 95%. ಹಂಗ್ ನೋಡ್ರೆ ನಮ್ಮಲ್ಲಿ 18,000 ಇಂಪ್ಲಾಂಟ್ ಇದೆ, 30,000 ಇಂಪ್ಲಾಂಟ್ ಇದೆ. ಕಂಪ್ನಿ ಮೇಲೆ ಡಿಫರ್. ತಿಂದು ಏನಾಗ್ತಾ ಇದೆ ಅಂದ್ರೆ ಅಲ್ಲಿಗೆ ಕೆಲಸನೂ ಇಲ್ಲ ಫಸ್ಟ್ ಆಫ್ ಆಲ್, ಪ್ಲಸ್ ಅದರಿಂದ ಉಳುಕಲ್ಲು ಗಮ್ ಡಿಸೀಸ್ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಫುಡ್ಗೂ ನಮ್ಮ ಹಲ್ಗೂ ಡೈರೆಕ್ಟ್ ಸಂಬಂಧ ಇದೆ. 100% ಸಂಬಂಧ ಇದೆ. ನಿಮಗೆ 90% ಕೆಲಸ ಮಾಡೋದು ಬ್ರಷ್, 10% ಮಾತ್ರ ಪೇಸ್ಟ್ ಕೆಲಸ ಮಾಡುತ್ತೆ. ಅಲ್ಲಿ ಜಾಸ್ತಿ ಕ್ಲೀನ್ ಆಗ್ಲಿ ಅಂತ ಒಂದು ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾರೆ. ಒಂಥರ ಬಚ್ಚಲ್ ತಿಕ್ತಾರಲ್ಲ ಆ ತರ ಹಿಂಗೆ ಗಸ ತಿಕ್ತಾರೆ. ಆ ಎನಾಮೆಲ್ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ. ನಮ್ಮಲ್ಲಿ ಬರ್ತಾರೆ ಪೇಷಂಟ್ಸ್, ಸ್ಪೆಷಲಿ ಹಿರಿಯರು, ಒಂದು 60 ವರ್ಷ ಇರ್ತದೆ, 70 ವರ್ಷ ದಾಟಿರುತ್ತೆ. ಸುಮಾರು ಅಲ್ಲಿನ ಸಮಸ್ಯೆ ಇರುತ್ತೆ, ಹಲ್ಗಳು ಹೋಗಿರ್ತದೆ, ಊಟ ಮಾಡೋಕೆ ಕಷ್ಟ ಇರ್ತದೆ, ಹಲ್ಲು ಕಟ್ಟಬೇಕು. ಆಮೇಲೆ ಹಲ್ಲು ಕಟ್ಟಬೇಕಂದ್ರೆ ಬೆಸ್ಟ್ ಮೆಥಡ್ ಅಂದರೆ ಡೆಂಟಲ್ ಇಂಪ್ಲಾಂಟ್ಸ್. ಸೊ ಡೆಂಟಲ್ ಇಂಪ್ಲಾಂಟ್ಸ್ನ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿ ಪರ್ಮನೆಂಟಾಗಿ ಮಾಡುವಂಥ ಪದ್ಧತಿ. ನಮ್ಮಲ್ಲಿ ಯಾವುದೇ ಪೇಷಂಟ್ ಬಂದರೆ ಎಲ್ಲ ಆಪ್ಷನ್ಸ್ ಕೊಡಲೇಬೇಕು. ಇದು ಬೆಸ್ಟ್ ಫಸ್ಟ್ ಆಪ್ಷನ್ ಇಂಪ್ಲಾಂಟ್ಸು, ಸೆಕೆಂಡ್ ಆಪ್ಷನ್ ಬ್ರಿಡ್ಜು, ಸೆಟ್ ಎಲ್ಲ ಕೊಡ್ತೀವಿ. ಅದು ಫಸ್ಟ್ ಆಪ್ಷನ್ ಹೇಳಿದಾಗ ಭಾಳಷ್ಟು ಜನ ನಮಗೆ ಕೇಳುವಂಥ ಇದನ್ನೇ, ಸರ್ ನಮಗೆ ಆಲ್ರೆಡಿ ವಯಸ್ಸಾಗಿದೆ, 70 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಬದುಕ್ತೀವಿ ಗೊತ್ತಿಲ್ಲ, ಇಷ್ಟೆಲ್ಲ ಬೇಕಾ, ಇಷ್ಟೆಲ್ಲ ನಾವೆಲ್ಲ ಇಂಜೆಕ್ಷನ್ ತೊಗೊಂಡು ಸ್ಕ್ರೂ ಹಾಕ್ಕೊಂಡು ಇವೆಲ್ಲ ಇನ್ವೇಸಿವ್ ಪ್ರೊಸೀಜರ್ಸ್ ಇಷ್ಟೆಲ್ಲ ಅವಶ್ಯಕತೆ ಇದೆಯಾ ಅಂತ. ಇದು ವೆರಿ ಕಾಮನ್ ಕ್ವಶನ್ ನಮಗೆ ಕೇಳೋದು. ಅಂಥವ್ರು ನಾನು ಹೇಳೋದು ಒಂದೇ ಒಂದು ಉತ್ತರ ಏನಂದರೆ, ನೀವು ವಯಸ್ಸಾದ ಮೇಲೆ ಅಲ್ಲಿಲ್ಲ ಅಂದರೆ ಸರಿ ಊಟ ಮಾಡೋಕ್ಕೆ ಬರಲ್ಲ, ಸರಿ ಊಟ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಆರೋಗ್ಯ ಇರೋಕ್ಕಾಗಲ್ಲ. ನೀವು ಚಿಕ್ಕ ವಯಸ್ಸಲ್ಲಿ ನೀವು ಕಲ್ಲು ಕಡೋದು ಏನೋ ಮಾಡಿ ಊಟ ಮಾಡ್ತೀರಾ, ಆದರೆ ವಯಸ್ಸಾದ ಮೇಲೆ ಅಲ್ಲಿ ಸರಿ ಇರಲಿಲ್ಲ ಅಂದರೆ ಯು ಕೆನಾಟ್ ಈಟ್ ಪ್ರಾಪರ್ ಡೈಜೆಷನ್ ಆಗಲ್ಲ. ಸೊ ಒಂದು ಕಾರಣ. ಇನ್ನೊಂದು ಅವ್ರಿಗೆ ಇನ್ನೊಂದು ಏನಿರ್ತದೆ ತಲೆಯಲ್ಲಿ, ಡೆಂಟಲ್ ಇದೆಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಸ್ವಲ್ಪ, ಎಸ್ಪೆಷಲಿ ಇಂಪ್ಲಾಂಟ್. ನಾವು ಎಷ್ಟೇ ಕಡಿಮೆ ಮಾಡ್ತೀವಿ ಅಂದ್ರೂ ಇಟ್ ಈಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್ ಪ್ರೊಸೀಜರ್. ಸರ್ ಇಷ್ಟೊಂದು ಖರ್ಚು ಮಾಡಬೇಕಾ ನಾವು, ಅದೊಂದು ತಲೆಯಲ್ಲಿ ಇರ್ತದೆ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ನೋಡಿ, ಒಂದು ನೀವು ಹೋಗ್ಬೇಕಾದ್ರೆ ಅವ್ರು ಬರೀ ಹೋಗೋದೇ ಮಾತಾಡ್ತಿರ್ತಾರೆ, ಯಾವಾಗ ಹೋಗ್ತೀನೋ, ಯಾವಾಗ ಸಾಯ್ತೀನೋ, ಬೇಕಾ, ಅವಶ್ಯಕತೆ ಇದೆ ಅಂತ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಅವ್ರಿಗೆ, ನೀವು ಹೋಗ್ಬೇಕಾದ್ರೆ ನಿಮ್ಮ ಪ್ರಾಪರ್ಟಿ ತೊಗೊಂಡು ಹೋಗೋಕ್ಕಾಗಲ್ಲ, ಒಡವೆ ತೊಗೊಂಡು ಹೋಗೋಕ್ಕಾಗಲ್ಲ, ನಿಮ್ಮ ಜಮೀನು ತೊಗೊಂಡು ಹೋಗೋಕ್ಕಾಗಲ್ಲ. ಆದರೆ ಒಂದು ಮಾತ್ರ ಗ್ಯಾರಂಟಿ ಕೊಡ್ತೀನಿ, ಹೋಗ್ಬೇಕಾದ್ರೆ ನಾನು ಹಾಕಿರುವಂಥ ಇಂಪ್ಲಾಂಟ್ ಅಲ್ಲಿ ಮಾತ್ರ ನಿಮ್ಮ ಜೊತೆ ತೊಗೊಂಡು ಹೋಗ್ತೀರಾ. ಇದನ್ನ ಹೇಳಿದ್ಮೇಲೆ ತುಂಬ ಜನ ಹೌದಾ ಅಂತ ಆ ಥರ ಅವ್ರಿಗೆ ರಿಯಲೈಸ್ ಆಗುತ್ತೆ. ಸೊ ಅವ್ರಿಗೇನಂದ್ರೆ ಇಷ್ಟೊಂದೆಲ್ಲ ಮಾಡಿಸ್ಬೇಕಾ, ನಾವು ಸುಮ್ಮನೆ ಒಂಥರ ಜೋಕಾಗಿ ಅವ್ರಿಗೆ ಅರ್ಥ ಆಗಲಿ ಅಂತ ಆ ಥರ ಹೇಳ್ತಿರ್ತೀವಿ. ಬಟ್ ತುಂಬ ಜನ ಇದೇ ಪ್ರಶ್ನೆ ಕೇಳ್ತಾ ಇರ್ತಾರೆ ನಮಗೆ. ಮೇನ್ ನೀವು ಎಷ್ಟು ಏಜ್ ಆದಮೇಲೆ ಅಲ್ಲಿ ಸರಿ ಇದ್ದರೆ ನಿಮ್ಮ ಡೈಜೆಷನ್ನು, ಆರೋಗ್ಯ ಎಲ್ಲ ಚೆನ್ನಾಗಿರೋದು. ಮತ್ತು ವಯಸ್ಸಾದ್ಮೇಲೆ ದೇಹಕ್ಕೆ ಇನ್ನೂ ಹೆಚ್ಚಿನ ಪೋಷಕಾಂಶಗಳು ಬೇಕಾಗುತ್ತೆ. ಒಳ್ಳೆ ಆಹಾರ ಅಥವಾ ವೆರೈಟಿ ಫುಡ್ನ ತಿನ್ಬೇಕಾಗತ್ತೆ. ಹೌದು. ಆಮೇಲೆ ಅದನ್ನ ಹೇಳ್ಬೇಕಾದ್ರೆ ಏನಂತ ಹೇಳ್ತೀನಿ ಅಂದರೆ, ನಮ್ದು ಇದಿದಲ್ಲ LIC ಸ್ಲೋಗನ್ ಇದೆಯಲ್ಲ, ಜಿಂದಗಿಗೆ ಸಾಥ್ ಬಿ ಜಿಂದಗಿಗೆ ಬಾದ್ ಬಿ. ನೀವು ಜೀವಂತ ಇದ್ದಾಗನೂ ಅನುಭವಿಸ್ತೀರಾ, ನಿಮ್ಮ ಜೀವನ ಮುಗಿದ್ಮೇಲೆ ಅದು ತೊಗೊಂಡು ಹೋಗ್ತೀರಾ. ಸೊ ಅದೊಂಥರ ಸ್ಲೋಗನ್ ನಮ್ಮ ಪೇಷಂಟ್ಸ್ ಕನ್ವಿನ್ಸ್ ಮಾಡೋಕ್ಕೆ ಅದು ಒಂಥರ ಹೆಲ್ಪ್ ಆಗುತ್ತೆ. ಜೀವನಕ್ಕೆ ಸಾಥ್ ಬಿ ಜೀವನಕ್ಕೆ ಬಾದ್ ಬಿ, ಜೀವನ ಇದ್ದಾಗಲೂ ಜೀವನ ಕಳ್ಕೊಂಡ್ಮೇಲೂ. ಆಮೇಲೆ ನೋಡಿ, ನೀವು ಭಾಳ ಒಳ್ಳೆ ವಿಷಯ ಪ್ರಸ್ತಾಪಿಸಿದ್ರೆ, ಈಗ ಡೆಂಟಲ್ ಇಂಪ್ಲಾಂಟ್ ಅಥವಾ ಒಟ್ಟಾರೆ ಹಲ್ಲಿನ ಚಿಕಿತ್ಸೆನೇ ತುಂಬಾ ವೆಚ್ಚದಾಯಕ ಅಥವಾ ಕಾಸ್ಟ್ಲಿ ಅಂತಾರೆ. ನಿಮ್ಮಲ್ಲಿ ಎಷ್ಟು ಹೇಳಿ ಕಳಸರ್ತಿ ಒಂದು ಕನ್ಫ್ಯೂಷನ್ ಬೇರೆ ಆಗ್ಬಿಟ್ಟಿತ್ತು. ನೀವು 10,000 ರೂಪಾಯಿ ಅಷ್ಟು ಎಷ್ಟೋ ಹೇಳಿದ್ರೆ ಅದು ಇಡೀ ಸೆಟ್ಗೆ ಅನ್ಕೊಂಡ್ಬಿಟ್ರು ಜನ. ಸೊ ಏನು ಆ್ಯಕ್ಚುಲಿ ತಾವು ಏನಾದ್ರು ವಿವರಿಸ್ಬೋದಾ ಅಥವಾ ಏನಾದ್ರು ಹೇಗೆ? ಇಲ್ಲ, ವಿಡಿಯೋ ಯಾರು ಪೂರ್ತಿ ನೋಡಿದ್ರು ಓದ್ಸಲಿ ಎಲ್ಲ, ಅವರಲ್ಲಿ ಜಾಸ್ತಿ ಕನ್ಫ್ಯೂಷನ್ ಇಲ್ಲ. ಕೆಲವೊಂದು ಜನ ಬರೀ ಹೆಡ್ಲೈನ್ಸ್ ಅಷ್ಟೇ ನೋಡಿ 10,000-15,000 20,000 ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ನೀವು ಬರೀ ಹೆಡ್ಲೈನ್ಸ್ ಹಾಕಿರ್ತೀರ, ಬುಲೆಟ್ ಪಾಯಿಂಟ್ಸ್ ಅದನ್ನ ಅಷ್ಟೇ ನೋಡಿ ಯಾರು ಬಂದಿರ್ತಾರೆ ಅವ್ರಿಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಪೂರ್ತಿ ನಾನು ಹೇಳಿದ್ದಿಲ್ಲ. ಅಂದರೆ ಒಂದು ಇಂಪ್ಲಾಂಟ್ಗೆ ನಮ್ಮಲ್ಲಿ ಮಿನಿಮಮ್ 10,000-12,000 ಅಂತ ಹೇಳಿದ್ದೆ. ಅದನ್ನು ಕೆಲವು ಜನ ಕನ್ಫ್ಯೂಷನ್ ಮಾಡಿಕೊಂಡು ಫುಲ್ ಎಲ್ಲ ಹಲ್ಗಳನ್ನ ಅಂದರೆ ಆ ಅಮೌಂಟಿಗೆ ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡು ಕೆಲವೊಂದು ಜನ ಮಾತ್ರ ಬಂದರು. ರಿಮೈನಿಂಗ್ ಎಲ್ಲ ಪೂರ್ತಿ ನೋಡಿಕೊಂಡು ತಿಳ್ಕೊಂಡು ಆಮೇಲೆ ಹೊರಗಡೆ ಎಲ್ಲ ಕಂಪೇರ್ ಮಾಡಿ ಎಷ್ಟೋ ಜನ ಬೇರೆ ಬೇರೆ ಕಡೆ ಕನ್ಸಲ್ಟ್ ಮಾಡ್ತಾರೆ. ಅವ್ರು ಸೆಕೆಂಡ್ ಒಪಿನಿಯನ್ ಅಂತ ಬಂದು ಅವ್ರಿಗೆಲ್ಲ ಅರ್ಥ ಆಯಿತು, ನಾವು ವಾಟ್ ಎವರ್ ಬೆಸ್ಟ್ ಪಾಸಿಬಲ್, ವಾಟ್ ಎವರ್ ರೀಸನೇಬಲ್ ಪಾಸಿಬಲ್ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಯಿತು ಅವ್ರಿಗೆ. ಅಂದರೆ ಎಷ್ಟು ನಿಮ್ಮಲ್ಲಿ ಒಂದು ಹಲ್ಲಿಗೆ 10,000 ರೂಪಾಯಿ ಡೆಂಟಲ್ ಇಂಪ್ಲಾಂಟ್ಸು ಒಂದು ಇಂಪ್ಲಾಂಟ್ಗೆ ನಾರ್ಮಲಿ 12,000 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ಕಂಪ್ನಿ, ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಬರ್ತದೆ. ಆಲ್ ಆರ್ ಮೇಡ್ ಅಪ್ ಆಫ್ ಟೈಟಾನಿಯಂ. ಡಿಪೆಂಡಿಂಗ್ ಆನ್ ದ ಗ್ರೇಡ್ ಆಫ್ ಟೈಟಾನಿಯಮು, ಕಂಟ್ರಿ ಮೇಕು, ಅದರಲ್ಲಿ ಮೇ ಬಿ ಒಂದು 5% 10% ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ. ಹಂಗೆ ನೋಡಿದ್ರೆ ನಮ್ಮಲ್ಲಿ 18,000 ಇಂಪ್ಲಾಂಟ್ ಇದೆ, 30,000 ರೂಪಾಯಿದು ಇಂಪ್ಲಾಂಟ್ ಇದೆ. ಕಂಪ್ನಿ ಮೇಲೆ ಡಿಫರ್.
ಮತ್ತು ಯಾವುದೇ ಇಂಪ್ಲಾಂಟ್ ಹಾಕ್ತೀವಿ ಅಂದ್ರೆ ನಮ್ಮಲ್ಲಿ ಆದಷ್ಟು ಎಷ್ಟು ರೀಸನೇಬಲ್ ಆಗುತ್ತೆ ಅಷ್ಟು ರೀಸನೇಬಲ್ ಹಾಕ್ಕೊಡ್ತಾ ಇದೀವಿ. ಅದಕ್ಕೇನಾದ್ರು ಗ್ಯಾರಂಟಿ ವ್ಯಾರಂಟಿ ಇದೆಯಾ? ಅದು ಹೇಗೆ? ಅದು ಡೆಂಟಲ್ ಇಂಪ್ಲಾಂಟ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಅದು ಸಕ್ಸಸ್ ಆಗ್ಬೇಕಾದ್ರೆ ಹಲವಾರು ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ಏನಂದ್ರೆ ಮೂಳೆ ಗಟ್ಟಿ ಇರಬೇಕು. ಮೂಳೆ ಚೆನ್ನಾಗಿದ್ರೆ ಯಾವ್ದು ಇಂಪ್ಲಾಂಟ್ ಆದ್ರೂ ವರ್ಕೌಟ್ ಆಗುತ್ತೆ. ಆಮೇಲೆ ಹಾಕಿಸ್ಕೊಳ್ಳೋ ಸ್ವಲ್ಪ ಹೆಲ್ತ್ ಚೆನ್ನಾಗಿರ್ಬೇಕು. ಆಮೇಲೆ ಹಾಕೋ ಟೆಕ್ನಿಕ್ ಚೆನ್ನಾಗಿರ್ಬೇಕು. ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಪ್ರಾಪರಾಗಿ ನಾವು ಸೈಜು, ಡಯಾಮೀಟರು, ಆಮೇಲೆ ಎನಾಟಮಿ ಎಲ್ಲೆಲ್ಲಿದೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಹಾಕಿದ್ರೆ ಸಕ್ಸಸ್ ಈಸ್ ವೆರಿ ಗುಡ್. ಸೊ ಇಂಪ್ಲಾಂಟ್ ಸಕ್ಸಸ್ ರೇಟ್ ಈಸ್ ಮೋರ್ ದೆನ್ 95%. ಎಲ್ಲೋ ಫೇಲ್ಯೂರ್ಸ್ ಆಗೋದು ಭಾಳ ಕಮ್ಮಿ. ಯಾವುದೇ ನಾವು ಸರ್ಜರಿ ಮಾಡಿದ್ರು ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಫೇಲ್ಯೂರ್ ಇದ್ದೇ ಇರುತ್ತೆ. ಹಂಗೆ ಕಂಪೇರ್ ಟು ಎನಿ ಸರ್ಜರೀಸ್, ಎನಿ ಡೆಂಟಲ್ ಪ್ರೊಸೀಜರ್ಸ್, ಒನ್ ಆಫ್ ದ ಹೈಯೆಸ್ಟ್ ಸಕ್ಸಸ್ ರೇಟ್ ಇರೋದು ನಮ್ಮದು ಇಂಪ್ಲಾಂಟ್ಸಲ್ಲಿ. ಒಂದ್ಸಲ ಒಂದು ಹಲ್ಲು ಹೋಗಿ ಹೊಸ ಹಲ್ಲು ಕಟ್ಟಿಸ್ಕೋತೀವಿ ಅಂದರೆ ಈ ಇರುವ 2-3 ವೆರೈಟಿನಲ್ಲಿ ಯಾವ್ದು ಬೆಸ್ಟ್? ಸೊ ನಾನು ಹೇಳಿದೆಲ್ಲ, ಒಂದು ತೆಗೆಯೋದು ಹಾಕೋದು ಸೆಟ್ ಬರುತ್ತೆ, ರಿಮೂವಬಲ್ ಸೆಟ್ ಬರುತ್ತೆ. ಇನ್ನು ಒಂದು ಬ್ರಿಡ್ಜಿಂಗ್, ಅವಾಗ ಹೇಳೋದಲ್ಲ ಪಕ್ಕದಲ್ಲಿ ಕಟ್ ಮಾಡಿಬಿಟ್ಟು ಕೊರೆದ್ಬಿಟ್ಟು ಫಿಕ್ಸ್ ಮಾಡೋ ಅಂಥದ್ದು. ಇಂಪ್ಲಾಂಟ್ಸ್ ಅಂದರೆ ಒಂದಲ್ಲಿ ಹೋಗಿದ್ರೆ ಒಂದು ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀವಿ. ಸೊ ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಅ ನ್ಯಾಚುರಲ್ ಟೀತ್. ಈಗ ದೇವ್ರು ಕೊಟ್ಟಂತ ಅಲ್ಲಿ ಹೆಂಗಿರುತ್ತೆ 100% ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ 98%, 99% ಇಟ್ ಈಸ್ ಆ್ಯಸ್ ಗುಡ್ ಆಸ್ ಎ ನ್ಯಾಚುರಲ್ ಟೂತ್. ಅದೇ ಥರನೇ ನೀವು ಊಟ ಮಾಡ್ಬೋದು, ಚೆನ್ನಾಗಿ ಮಾತಾಡ್ಬೋದು, ಚೆನ್ನಾಗಿ ನೋಡಲಿಕ್ಕೆ. ಆಮೇಲೆ ಫೀಲು ಅವ್ರಿಗೆ ಅನಿಸುತ್ತೆ ಪೇಷಂಟ್ಗೆ ಇಟ್ ಈಸ್ ಅ ಒರಿಜಿನಲ್, ನಂದೇ ಅಪ್ಪ, ಇಟ್ ಈಸ್ ಅ ಪಾರ್ಟ್ ಆಫ್ ಮೈ ಬಾಡಿ, ಆ ಥರ ಫೀಲಿಂಗ್ ಬರ್ತದೆ. ಸೊ ಇದು ಇಂಪ್ಲಾಂಟ್ಸು. ಬ್ರಿಡ್ಜಲ್ಲಿ ಏನು ಮಾಡಬೇಕಾಗುತ್ತೆ, ಪಕ್ಕದಲ್ಲಿ ಕೊರಿಬೇಕು. ಒಂದಲ್ಲಿ ಕಟ್ಟೋಕ್ಕೆ ಪಕ್ಕದ ಎರಡಲ್ಲಿ ಚೆನ್ನಾಗಿರೋ ಅಲ್ಲಿ ಕೊರಿಬೇಕಾಗತ್ತೆ. ಆಮೇಲೆ ಸೆಟ್ಗಳು ಆಗ್ತಾರಲ್ಲ, ಇವಾಗ ಸುಮಾರು 90%ಕ್ಕಿಂತ ಜಾಸ್ತಿ ವಯಸ್ಸಾದವರೆಲ್ಲ ಯೂಸ್ ಮಾಡೋದು ಸೆಟ್, ರಿಮೂವಬಲ್ ಸೆಟ್ಟು. ಸೆಟ್ದು ಎಫಿಷಿಯನ್ಸಿ, ಈಗ ನಾನು ಹೇಳೋದಲ್ಲ ಇಂಪ್ಲಾಂಟ್ ಈಸ್ ಆಸ್ ಗುಡ್ ಆಸ್ ಎ ನ್ಯಾಚುರಲ್. 100% ಎಫಿಷಿಯನ್ಸಿ ಎಲ್ಲ ಥರ ಊಟ ಮಾಡ್ಲಿಕ್ಕೆ ಬರ್ತದೆ. ಅದೇ ನೀವು ಬರೀ ಸೆಟ್ ಹಾಕ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಹಾಕೋಬೇಕು, ಹಾಕೊಳ್ಳೋದು ಕಷ್ಟ, ಅಡ್ಜಸ್ಟ್ ಆಗೋದು ಕಷ್ಟ. ನೀವು ಅಕಸ್ಮಾತ್ ಕಷ್ಟಪಟ್ಟು ಅಡ್ಜಸ್ಟ್ ಆದರೂ ಸಹ ಅದರ ಎಫಿಷಿಯನ್ಸಿ, ಊಟ ಮಾಡೋ ಕೆಪಾಸಿಟಿ ಈ ಜಸ್ಟ್ 25% ಕಂಪೇರ್ ಟು ದ ಫಿಕ್ಸ್ಡ್ ಟೀತ್. ಸೊ ಸುಮಾರು ಜನ ಕಷ್ಟಪಟ್ಟು ಅಡ್ಜಸ್ಟ್ ಆಗಿರ್ತಾರೆ, ಅಡ್ಜಸ್ಟ್ ಆದರೂ ಕಷ್ಟಪಟ್ಟು ಎಲ್ಲ ಥರ ಊಟ ಮಾಡೋಕ್ಕೆ ಬರ್ತಿರಲ್ಲ. ಮತ್ತು ಅದು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಮೂಳೆ ಕರಗ್ತಾ ಹೋಗುತ್ತೆ. ಹೆಂಗೆ ಮೂಳೆ ಕರಗ್ತಾ ಹೋಗುತ್ತೆ, ಸೆಟ್ ಲೂಸ್ ಆಗುತ್ತೆ. ಒನ್ ಟೈಮ್ ಹಿಂಗೆ ಬರುತ್ತಲ್ಲ, ನಮ್ಮಲ್ಲಿ ಎಷ್ಟೋ ಜನ ಬರ್ತಾರೆ 20 ವರ್ಷ ಸೆಟ್ ಹಾಕಿರ್ತಾರೆ, 15 ವರ್ಷ ಸೆಟ್ ಹಾಕಿರ್ತಾರೆ. ನಮ್ದು ನೋಡಿಬಿಟ್ಟು ಇಲ್ಲ ಸರ್ ಇಂಪ್ಲಾಂಟ್ ಹಾಕ್ಬೋದಾ ಅಂತ ಬರ್ತಾರೆ. ಮೂಳೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಅವೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಒಂದು ನ್ಯಾಚುರಲ್ ಟೀತ್ ಇದ್ದರೆ ಮೂಳೆ ಕರಗಲ್ಲ. ಅದೇ ಥರ ಡೆಂಟಲ್ ಇಂಪ್ಲಾಂಟ್ಸ್ ಇದ್ದರೂ ಮೂಳೆ ಕರಗಲ್ಲ. ಸೊ ಒನ್ ಬಿಗ್ ಅಡ್ವಾಂಟೇಜ್ ಒನ್ ಈಸ್ ಊಟ ಮಾಡ್ಲಿಕ್ಕೆ 100% ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಮೂಳೆ ನಿಮ್ಮದು ಸೌಕಳಿ ಆಗಲ್ಲ. ಬರೀ ಸೆಟ್ ಹಾಕೊಂಡ್ರೆ ಸೌಕಳಿ ಆಗುತ್ತೆ. ಬರೀ ಸೆಟ್ ಹಾಕಿದ್ರೆ ಡೆಫಿನೆಟ್ಲಿ ಸೌಕಳಿ ಆಗುತ್ತೆ. ಸೊ ಆ ಸೌಕಳಿ ಆಗೋದು ಸೆಟ್ಟಿಂದನಾ? ಇವು ತೆಗೆದು ಪ್ರೆಷರ್ಗೆ ಆ ಊಟ ಮಾಡ್ತಾ ಪ್ರೆಷರ್ಗೆ ಮೂಳೆ ಕಮ್ಮಿ ಕರಗ್ತಾ ಹೋಗುತ್ತೆ. ಒತ್ತಡಕ್ಕೆ. ಮತ್ತು ಇಂಪ್ಲಾಂಟ್ ಹಾಕೊಂಡ್ರೆ ಶಾಶ್ವತನ, ಲೈಫ್ ಟೈಮ್, ಅಥವಾ ಮತ್ತೆ ಅದು ಹೋಗುತ್ತೆ ಮತ್ತೆ ಹಾಕೋಬೇಕಾ? ಇವಾಗ ಸೊ ದೇವ್ರು ಕೊಟ್ಟಿರೋಂಥ ಅಲ್ಲೂ ಶಾಶ್ವತ. ನಾನು ಮೊನ್ನೆ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ನೋಡ್ತಾ ಇದ್ದೆ. ಜಾರ್ಜಿಯಾದಲ್ಲಿ 18 ಲಕ್ಷ ವರ್ಷ ಹಿಂದಿಂದು 1.8 ಮಿಲಿಯನ್ ವರ್ಷ ಹಿಂದೆ ಇರುವಂಥ ಒಂದು ಹ್ಯೂಮನ್ ಟೂತ್ ಡಿಸ್ಕವರ್ ಮಾಡಿದ್ದಾರೆ, ಕಂಡುಹಿಡಿದಾರೆ. ಅಂದರೆ 18 ಲಕ್ಷ ವರ್ಷ ಹಿಂದೆ ಇರುವಂಥ ಹಲ್ಲನ್ನು ಇನ್ನೂವರೆಗೂ ಅಲ್ಲಿ ಚೆನ್ನಾಗಿದೆ. ಅದು ಮಾನವನ ಹಲ್ಲು. ಇವಾಗ 18 ವರ್ಷ ಆಗಿರಲ್ಲ, 20 ವರ್ಷ ಆಗಿರಲ್ಲ, ಎಷ್ಟೊಂದು ಹಲ್ಲು ಹಾಳು ಮಾಡ್ಕೊತಾರೆ. ಸೊ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನ್ಯಾಚುರಲ್ ಟೀತ್ ಈಸ್ ಆಲ್ಸೋ ಫಾರ್ ದ ಲೈಫ್ ಟೈಮ್, ನಾಟ್ ಅವರ್ ಲೈಫ್ ಟೈಮ್. ನೀವು ಸಾಯುವಾಗಲೂ ಎಲ್ಲ ಹಲ್ಲು ಗಟ್ಟಿಯಾಗಿ, ಎಷ್ಟೋ ನಮ್ಮ ತಂದೆಯವ್ರದ್ದೇ ನಾನು ನೋಡ್ತಾ ಇದ್ದೆ ಅಲ್ಲೂ, ಅವ್ರು ಹೋದಾಗ ಆಲ್ಮೋಸ್ಟ್ ಎಲ್ಲ ಹಲ್ಲು ಗಟ್ಟಿಯಾಗಿದ್ದು. ಸೊ ಹಳೆ ಕಾಲದಲ್ಲಿ ಎಷ್ಟು ಅಂದರೆ ಅಲ್ಲಿನ ಪ್ರಾಬ್ಲಮೇ ಇರಲಿಲ್ಲ ಜಾಸ್ತಿ. ಯಾಕೆ ಇರಲಿಲ್ಲ ಅಥವಾ ಈಗ ಯಾಕಿದೆ? ಲೈಫ್ ಸ್ಟೈಲ್. ಅವಾಗ ಏನು ಮಾಡ್ತಿದ್ರು ಜನ, ಎಲ್ಲ ಥರ ಗಟ್ಟಿ ಪದಾರ್ಥ ಊಟ ಮಾಡ್ತಾ ಇದ್ರು, ರಾ ಫುಡ್ ತಿಂತಾ ಇದ್ರು, ಬೇಯಿಸಲಾರಂಥ ಫುಡ್ ತಿಂತಾ ಇದ್ರು, ವೆಜಿಟೇಬಲ್ಸ್ ತಿಂತಾ ಇದ್ರು, ಫ್ರೂಟ್ಸ್ ತಿಂತಾ ಇದ್ರು, ನಾನ್ ವೆಜ್ ಮೀಟ್ ತಿಂತಾ ಇದ್ರು. ನಿಮ್ಗೆ ಜಾಸ್ತಿ ಬೇಯಿಸಲಾರ್ದೆ ಊಟ ಮಾಡ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು, ಹಲ್ಲುಗಳು ಚೆನ್ನಾಗಿ ಗಟ್ಟಿಯಾಗಿರ್ತಾ ಇತ್ತು. ಇವಾಗೆಲ್ಲ ತುಂಬ ಬೇಯಿಸ್ಬಿಟ್ಟು ಜಂಕ್ ಫುಡ್ಡು, ಸ್ವೀಟ್ಸು, ಐಸ್ ಕ್ರೀಮ್ಸು, ಬರ್ಗರು ಇವೆಲ್ಲ ತಿಂದು ಏನಾಗ್ತಾ ಇದೆ ಅಂದರೆ ಅಲ್ಲಿಗೆ ಕೆಲಸನೂ ಇಲ್ಲ ಫಸ್ಟ್ ಆಫ್ ಆಲು. ಪ್ಲಸ್ ಅದರಿಂದ ಉಳುಕಲ್ಲು, ಗಮ್ ಡಿಸೀಸ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅಂದರೆ ಫುಡ್ಗೂ ನಮ್ಮ ಹಲ್ಗೂ ಡೈರೆಕ್ಟ್ ಸಂಬಂಧ ಇದೆ. 100% ಸಂಬಂಧ ಇದೆ. ನೀವೇನು ಊಟ ಮಾಡ್ತಿರಲ್ಲ, ಊಟ ಮಾಡಿದ್ಮೇಲೆ ಆ ಫುಡ್ ಏನಿರುತ್ತೆ ಅಲ್ಲಿ ನಿಮ್ಮ ಮೇಲೆ ಶೇಖರಣೆ ಆಗುತ್ತೆ. ಸೊ ಡೆಪಾಸಿಟ್ ಆಗುತ್ತೆ. ಅಲ್ಲಿ ನಮ್ಮ ಬಾಯಲ್ಲಿ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಆ ಫುಡ್ಡನ್ನು ಕನ್ವರ್ಟ್ ಮಾಡಿ ಆ್ಯಸಿಡ್ ಅಂತ ಮಾಡುತ್ತೆ. ಆ ಆ್ಯಸಿಡಿಂದನೇ ಈ ಗಮ್ ಡಿಸೀಸ್ ಸ್ಟಾರ್ಟ್ ಆಗೋದು, ನಿಮಗೆಲ್ಲ ಉಳ್ಕಲ್ ಸ್ಟಾರ್ಟ್ ಆಗೋದು. ನಮ್ಮ ಬಾಯಲ್ಲಿ ಯಾವತ್ತೂ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ.
ನೀವು ಬ್ರಷ್ ಮಾಡಿದಾಗ ಕಮ್ಮಿ ಆಗುತ್ತೆ, ಮೌತ್ ವಾಶ್ ಯೂಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ, ಮತ್ತೆ ಹಾಗೆ ಉಟ್ಕೊಳ್ಳುತ್ತೆ. ಸೊ ಅದಕ್ಕೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಪ್ರತಿ ಸಲ ಊಟ ಆದ್ಮೇಲೆ ಬಾಯಿ ಮುಕ್ಕಳಿಸ್ಬೇಕು, ಟೀ ಕಾಫಿ ಕುಡಿದ್ಮೇಲೆ ಬಾಯಿ ಮುಕ್ಕಳಿಸ್ಬೇಕು, ಕಂಪಲ್ಸರಿ ರಾತ್ರಿ ಬ್ರಷ್ ಮಾಡಬೇಕು. ಈ ತರ ಮೇಂಟೈನ್ ಮಾಡಿದ್ರೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಪ್ರತಿ 6 ಮಂತ್ಸ್ಗೆ ಒಂದ್ಸಲಿ ಕಂಪಲ್ಸರಿ ಚೆಕಪ್ ಮಾಡಿಸ್ಬೇಕು. ಅಲ್ಲಿನ ವೈದ್ಯರ ಹತ್ರ ಬರಬೇಕು. ಓಕೆ, ಅದು ಸಮಸ್ಯೆ ಇರಲಿ ಇಲ್ಲದೆ ಹೋಗಲಿ, ವಿಸಿಟ್ ಯುವರ್ ಡೆಂಟಿಸ್ಟ್ ಒನ್ಸ್ ಇನ್ 6 ಮಂತ್ಸ್. ಸಮಸ್ಯೆ ಇರಲಿಲ್ಲ ಅಂದರೂ ಅಟ್ಲೀಸ್ಟ್ ಡೆಪಾಸಿಟ್ಸ್ ಅಂತ ಆಗಿರುತ್ತೆ. ನಿಮ್ಮ ಬ್ರಷ್ ಎಲ್ಲ ಕಡೆ ಆಡಲ್ಲ. ನೀವು ಎಷ್ಟೇ ಚೆನ್ನಾಗಿ ಬ್ರಷ್ ಮಾಡ್ತೀರಿ ಅಂದರೂ ಕೆಲವೊಂದು ಡೆಪಾಸಿಟ್ಸ್, ಎಸ್ಪೆಷಲಿ ಒಳಭಾಗ ಫುಡ್ ಡೆಪಾಸಿಟ್ಸು, ಕ್ಯಾಲ್ಕುಲಸ್ಸು, ಪ್ಲಾಕ್ ಅಂತ ಕರಿತೀವಿ, ಅದು ಹಾಗೇ ಉಳ್ಕೊಂಡಿರುತ್ತೆ. ಅದರಿಂದನೇ ನಿಮಗೆ ಗಮ್ ಡಿಸೀಸ್ ಸ್ಟಾರ್ಟ್ ಆಗೋದು, ಅದರಿಂದನೇ ನಿಮಗೆ ಡಿಕೆ ಸ್ಟಾರ್ಟ್ ಆಗೋದು. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಹಂಗೆ ಡೆಪಾಸಿಟ್ಸ್ ಆಗಿದ್ರೆ ಸ್ಕೇಲಿಂಗ್ ಅಂತ ಮಾಡ್ತೀವಿ, ಕ್ಲೀನಿಂಗ್ ಮಾಡಿ ಕಳಿಸ್ತೀವಿ. ಅದು ಕ್ಲೀನ್ ಆಗಿದ್ರೆ ನಿಮಗೆ ಫರ್ದರ್ ಡ್ಯಾಮೇಜ್ ಆಗಲ್ಲ. ಓಕೆ. ಬಟ್ ಇವರೆಲ್ಲ ಹೇಳ್ತಾರಲ್ಲ, ಕಂಪ್ನಿಗಳಿಗೆ ಆ್ಯಡ್ TV ಜಾಹೀರಾತೆಲ್ಲ ಬರುತ್ತಲ್ಲ, ಜಿಗ್ಜ್ಯಾಗ್ ಬ್ರಷ್ ಇದೆ, ಒಳಗಡೆ ಓದೆ ಬಂದೆ ಎಲ್ಲ ತೆಗೆದಾಕ್ಬಿಟ್ಟೆ ಅಂತೆಲ್ಲ ಜಾಹೀರಾತು ಬರ್ತಾ ಇರುತ್ತಲ್ಲ. ಸೊ ಈ ಥರ ಬ್ರಷ್ ಬಳಸ್ತಾ ಇದೆ, ಇದು ಉಪಯೋಗ ಇಲ್ಲ, ಜಿಗ್ಜ್ಯಾಗ್ ಇರೋದು ಬಳಸು ಅಂತ ತೋರಿಸು, ಅದೆಲ್ಲ ಏನು? ವಿಚ್ ಬ್ರಷ್ ಇಸ್ ಬೆಸ್ಟ್? ನಾವು ರೆಕಮೆಂಡ್ ಮಾಡೋದು ಓನ್ಲಿ ಸಾಫ್ಟ್ ಬ್ರಷ್, ಸಾಫ್ಟ್ ಆರ್ ಅಲ್ಟ್ರಾ ಸಾಫ್ಟ್. ಅದು ಮೀಡಿಯಮ್ ಬ್ರಷ್ ಯೂಸ್ ಮಾಡಬಾರ್ದು, ಹಾರ್ಡ್ ಬ್ರಷ್ ಅಂತೂ ಖಂಡಿತವಾಗಿ ಯೂಸ್ ಮಾಡಬಾರ್ದು. ಸಾಫ್ಟ್ ಬ್ರಷ್ ಇರಲಿ, ಜಿಗ್ಜಾಗೆ ಇರಲಿ, ಕೆಲವೊಂದು ಬೇರೆ ಬೇರೆ ಟಫ್ ಬರ್ತದೆ, ಅದು ಯಾವುದೇ ಇರಲಿ. ಮೇನ್ ಅಂದರೆ ಟೆಕ್ನಿಕ್, ಬ್ರಷಿಂಗ್ ಟೆಕ್ನಿಕ್. ನೀವು ನೀಟಾಗಿ ಪ್ರತಿಯೊಂದು ಭಾಗನ ನೀಟಾಗಿ ಬ್ರಷ್ ಮಾಡಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಎಲ್ಲ ಭಾಗ ನೀವು ಒಳಗಡೆ ಮೇಲ್ಗಡೆ ಎಲ್ಲ ಕಡೆ ನೀಟಾಗಿ ಬ್ರಷ್ ಮಾಡಬೇಕು. ಆ ಬ್ರಷ್ ಎಲ್ಲ ಕಡೆ ರೀಚ್ ಆಗಲಿಕ್ಕೆ ಇವೆಲ್ಲ ಜಿಗ್ಜಾಕೆಲ್ಲ ಹೆಲ್ಪ್ ಆಗುತ್ತೆ. ನೀವು ಎಷ್ಟು ನೀಟಾಗಿ ಬ್ರಷ್ ಮಾಡ್ತೀರಾ ಅಷ್ಟು ನಿಮಗೆ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಅದನ್ನ ಸೆಲೆಕ್ಟ್ ಮಾಡೋದು ಹೆಂಗೆ ಅಂದರೆ ಸಾಫ್ಟ್ ಬ್ರಷ್ ಅಂತ ಹೆಂಗೆ ಸೆಲೆಕ್ಟ್ ಮಾಡೋದು? ಅದನ್ನು ಕಂಪ್ನಿ ಬರ್ದಿರ್ತಾರೆ, ಸಾಫ್ಟ್ ಅಂತ ಬರ್ದಿರ್ತಾರೆ, ಮೀಡಿಯಂ ಬ್ರಷ್ ಅಂತ ಬರ್ದಿರ್ತಾರೆ, ಹಾರ್ಡ್ ಅಂತ ಬರ್ದಿರ್ತಾರೆ. ಅದನ್ನು ಇವಾಗ ಅಲ್ಟ್ರಾ ಸಾಫ್ಟ್ ಬ್ರಷಸ್ ಅಂತ ಬಂದಿದೆ. ಸಾಫ್ಟ್ ಒಳಗೆ ಇನ್ನ ಸಾಫ್ಟ್. ಹಾರ್ಡ್ ಬ್ರಷ್ ಯೂಸ್ ಮಾಡಿದಾಗ ಎನಾಮಲ್ ಅಂತ ಇರುತ್ತೆ, ನಮ್ದು ಅಲ್ಲಿನ ಮೇಲ್ಭಾಗ ಇರ್ತಲ್ಲ, ಎನಾಮಲ್ ಅಂತ ಕರಿತೀವಿ. ಎನಾಮಲ್ ಇಸ್ ದ ಸ್ಟ್ರಾಂಗೆಸ್ಟ್ ಪಾರ್ಟ್ ಆಫ್ ದ ಬಾಡಿ, ಸ್ಟ್ರಾಂಗೆಸ್ಟ್ ಪಾರ್ಟ್ ಆಫ್ ದ ಟೂತ್. ಅದು ಬ್ರಷ್ ಮಾಡಿದಾಗ ಏನಾಗುತ್ತೆ ಅಂದರೆ ಎನಾಮಲ್ ವೇರೌಟ್ ಆಗುತ್ತೆ, ಒಟ್ಟೋಗುತ್ತೆ. ಸೊ ಒಂದು ಬ್ರಷ್ ಸಾಫ್ಟ್ ಇರಬೇಕು, ಬ್ರಷಿಂಗ್ ಟೆಕ್ನಿಕ್ ಚೆನ್ನಾಗಿರಬೇಕು. ನೀವು ಪೂರ್ತಿ ಅಡ್ಡಡ್ಡ ಉಜ್ಜಬಾರ್ದು. ಆಮೇಲೆ ಸುಮಾರು ಜನ ನಾವು ನೋಡ್ತೀವಿ ಅಲ್ಲಿ ಜಾಸ್ತಿ ಕ್ಲೀನ್ ಆಗಲಿ ಅಂತ ಒಂದು ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾರೆ, ಜೋರಾಗಿ ಬೆರಳಾಕು ಉಜ್ತಾ ಇರ್ತಾರೆ, ಬಚ್ಚಲು ತಿಕ್ತಾರಲ್ಲ ಆ ಥರ ಹಿಂಗೆ ಗಸ ತಿಕ್ತಾರೆ. ಅದು ಏನಾಗುತ್ತೆ ಅಂದರೆ ಸುಮಾರು ಜನ ನೋಡ್ತೀವಿ ಆ ಎನಾಮೆಲ್ಲ ಹೊರಟೋಗ್ಬಿಟ್ಟಿರುತ್ತೆ, ಎನಾಮೆಲ್ಲ ಕಿತ್ಕೊಂಡೋಗಿರುತ್ತೆ. ಸೊ ಅದಕ್ಕೆ ಆದಷ್ಟು ಯಾರು ಬ್ರಷನ್ನು ಸಾಫ್ಟ್ ಯೂಸ್ ಮಾಡಿ, ಆಮೇಲೆ ಟೆಕ್ನಿಕ್ ವೆರಿ ಡೆಲಿಕೇಟಾಗಿ ಮೇಲೆ ಕೆಳಗಡೆ ಜೋರ ಅಡ್ಡಡ್ಡ ಯಾವತ್ತೂ ಬ್ರಷ್ ಮಾಡಬಾರ್ದು, ಮೇಲೆ ಕೆಳಗಡೆ ಅಥವಾ ರೌಂಡ್ ಆಗಿ. ಓಕೆ, ಆ ಥರ ಬ್ರಷ್ ಮಾಡಿ. ಓಕೆ, ಪೇಸ್ಟ್ ಯಾವುದು ಬಳಸಬೇಕು? ಪೇಸ್ಟ್ ಬಳಸಬಾರ್ದಾ ಅಥವಾ ಹಲ್ಲು ಉಜ್ಜಕ್ಕೆ ಏನೇನು ಬಳಸಬೇಕು? ಸಿ, ಪೇಸ್ಟ್ ಈಸ್ ದ ಬೆಸ್ಟ್. ನಿಮಗೆ 90% ಕೆಲಸ ಮಾಡೋದು ಬ್ರಷು, 10% ಮಾತ್ರ ಪೇಸ್ಟ್ ಕೆಲಸ ಮಾಡುತ್ತೆ. ಹೌದಾ? ನೀವು ಪೇಸ್ಟ್ ಯಾವುದೇ ಕಂಪ್ನಿ ಯೂಸ್ ಮಾಡಿ, ಬ್ರಷ್ ಒಂದು ಚೆನ್ನಾಗಿದ್ದರೆ ಹಲ್ಗಳು ಕ್ಲೀನಾಗಿರುತ್ತೆ. ಪೇಸ್ಟ್ ಯಾವ್ದು ಬೇಕಾದ್ರೆ ಆಗ್ಬೋದಾ? ನೀವು ಯಾವ್ದಾದ್ರು ಇದು ಯೂಸ್ ಮಾಡಿ. ಚಿಕ್ಕ ಮಕ್ಕಳಿದ್ರೆ ಫ್ಲೋರೈಡ್ ಪೇಸ್ಟ್ ಯೂಸ್ ಮಾಡಿ ಅಂತ ಇರ್ತೀವಿ. ಫ್ಲೋರೈಡ್ ಅದು ಹೆಂಗಂದ್ರೆ ಸಿಲೆಕ್ಟಿವ್ಲಿ, ಅಂದರೆ ಕೆಲವೊಂದು ಏರಿಯಾದಲ್ಲಿ ಫ್ಲೋರೋಸಿಸ್ ಅಂತ ಇರುತ್ತೆ, ಅಂಥ ಮಕ್ಕಳು ಯೂಸ್ ಮಾಡಬಾರ್ದು. ಸೊ ಫ್ಲೋರೋಸಿಸ್ ಎಲ್ಲಿ ಇಲ್ಲ, ಎಲ್ಲೋ ಕೆಲವೊಂದು ಜಾಗದಲ್ಲಿ ಇರುತ್ತೆ ಫ್ಲೋರೋಸಿಸ್, ಅಂದರೆ ನೀರಿನಲ್ಲಿ ಫ್ಲೋರಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಲೈಕ್ ನಮ್ಮ ಕೋಲಾರದಲ್ಲೆಲ್ಲ ಇದೆ ಅಂತ ಪೇಪರ್ ಬರ್ತಾ ಇರ್ತಾರೆ. ಕೋಲಾರದಲ್ಲಿದೆ, ಕೆಲವೊಂದು ಭಾಗ ರಾಮನಗರದಲ್ಲಿದೆ, ಉತ್ತರ ಕರ್ನಾಟಕ ಅಲ್ಲೆಲ್ಲ ಪಾವಗಡದಲ್ಲಿದೆ, ಪಾವಗಡದಲ್ಲಿ ತುಂಬಾ ಇದೆ. ಅಂಥವರು ಅದು ಫ್ಲೋರೈಡ್ ಪೇಸ್ಟ್ ಯೂಸ್ ಮಾಡೋದು. ಫ್ಲೋರೈಡ್ ಹೆಂಗಿದೆ ಅಂದರೆ ಸ್ವಲ್ಪ ಪ್ರಮಾಣ ಇದ್ದರೆ ಅಲ್ಲನ್ನು ಸ್ಟ್ರಾಂಗ್ ಮಾಡುತ್ತೆ, ಜಾಸ್ತಿ ಆಗಿಬಿಟ್ರೆ ಅಲ್ಲನ್ನು ಡ್ಯಾಮೇಜ್ ಮಾಡುತ್ತೆ, ಅಲ್ಲಿ ವೀಕ್ ಮಾಡುತ್ತೆ, ಮೂಳೆ ವೀಕ್ ಮಾಡುತ್ತೆ. ಲೈಕ್ ಫ್ಲೋರೈಡ್ ಒಂದು ಸ್ಮಾಲ್ ಕ್ವಾಂಟಿಟಿ, ಲೈಕ್ 1 ppm ಅಂತ ಕರಿತೀವಿ. ಇಟ್ ಈಸ್ ಆಲ್ವೇಸ್ ಗುಡ್ ಫಾರ್ ದ ಟೀತ್. ಅಲ್ಲಿಗೆ ಒಳ್ಳೆಯದು. ಅದಕ್ಕೆ ಅಲ್ಲಿ ಎಲ್ಲಿ ಫ್ಲೋರೋಸಿಸ್ ಇಲ್ಲ ಅಂಥ ಜಾಗದಲ್ಲಿ ಆ ಫ್ಲೋರೈಡ್ ಟೂತ್ಪೇಸ್ಟ್ ಯೂಸ್ ಮಾಡೋದ್ರಿಂದ ಅಲ್ಲಿ ಗಟ್ಟಿ ಆಗುತ್ತೆ. ಅದು ಮಕ್ಕಳಲ್ಲಿ. ದೊಡ್ಡವ್ರು ಯಾವ್ದಾದ್ರು ಯೂಸ್ ಮಾಡಿ. ನಾನು ಆಯುರ್ವೇದಿಕ್ ಬಳಸ್ತೀನಿ, ನಾನು ಇನ್ನೊಂದು ಯಾವುದೋ ಕಂಪ್ನಿ ಬಳಸ್ತೀನಿ, ಆ ಥರದ್ದೆಲ್ಲ ಬರುತ್ತಲ್ಲ ಜಾಹೀರಾತುಗಳು. ವಿ ಶುಡ್ ಬಿಲೀವ್ ಆರ್ ವಿ ಶುಡ್ ನಾಟ್ ಬಿಲೀವ್? ಅವ್ರವ್ರ ಕಂಪ್ನಿಗಳು ಡಿಫ್ರೆಂಟ್ ತಮ್ಮದೇ ರೇಟು, ನಮ್ಮದು ಪೇಸ್ಟ್ ಚೆನ್ನಾಗಿದೆ, ನಮ್ಮ ಬ್ರಷ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಸಾಲ್ಟ್ ಇರಬೇಕು ಅಥವಾ ಇದ್ಲು ಪುಡಿ ಇರಬೇಕು. ಸೊ ಅವೆಲ್ಲ ಇಟ್ ಈಸ್ ಗೋಯಿಂಗ್ ಟು ಆ್ಯಡ್ ಟು ದ ಮೇ ಬಿ ಸ್ವಲ್ಪ ಲೈಕ್ ಒಂದು 5% 10% ನಿಮ್ಗೆ ಹೆಲ್ಪ್ ಆಗುತ್ತೆ. ಸಾಲ್ಟ್ ಇದ್ದರೆ ಸ್ವಲ್ಪ ಇನ್ನೂ ಕ್ಲೀನಾಗಿ ಆಗ್ಬೋದು. ಓಕೆ, ನೀಮ್ ಇದ್ದರೆ ಅದು ಹಳೆ ಕಾಲದಿಂದ ನೀಮ್ ಈಸ್ ಗುಡ್ ಫಾರ್ ಗಮ್ ಡಿಸೀಸು, ಸ್ವಲ್ಪ ಪ್ರಮಾಣ ಹೆಲ್ಪ್ ಆಗುತ್ತೆ. ಇವೆಲ್ಲ ಒಂಥರ ಎಡಿಷನ್ಸ್ ಅಷ್ಟೇ. ಬಟ್ ಯಾವುದೇ ಪೇಸ್ಟ್ ಯೂಸ್ ಮಾಡ್ತೀರ ಅನ್ನೋದಕ್ಕಿಂತ ಚೆನ್ನಾಗಿ ನೀಟಾಗಿ ಬ್ರಷ್ ಮಾಡಿ. ನೀವು ಯಾವುದೇ ಆಯುರ್ವೇದಿಕ್ ಯೂಸ್ ಮಾಡಿ. ಐ ಪರ್ಸ್ನಲಿ ರೆಕಮೆಂಡ್ ಟು ಗೋ ವಿತ್ ಆಯುರ್ವೇದಿಕ್. ನಮ್ಮ ಇಂಡಿಯನ್ ಆಯುರ್ವೇದಿಕ್ ಪೇಸ್ಟ್ಗಳಲ್ಲಿ ಇವೆಲ್ಲ ಮುಂಚೆಯಿಂದ ಇತ್ತು. ಸಾಲ್ಟು ಇತ್ತು, ನೀಮ್ ಇತ್ತು, ಎಲ್ಲ ಇತ್ತು.
ಇವೆಲ್ಲ ಫಾರಿನ್ ಬ್ರ್ಯಾಂಡ್ಸ್ ಬಂದ್ವಲ್ಲ, ಅವರೆಲ್ಲ ನೀವು ಯೂಸ್ ಮಾಡಬೇಡಿ, ಅದು ಯೂಸ್ ಮಾಡಬೇಡಿ ಅಂತೆಲ್ಲ ಸುಮ್ಮನೆ ಇವರು ಸುಳ್ಳು ಅಪಪ್ರಚಾರ ಮಾಡಿದ್ರು. ಆಮೇಲೆ ಈಗ ಅವರೇ ಬರ್ತಾ ಇದ್ದಾರೆ, ನಮ್ಮ ಪೇಸ್ಟಲ್ಲಿ ಸಾಲ್ಟ್ ಇದೆ, ನೀಮ್ ಇದೆ ಅಂತ ಅವರೇ ಬರ್ತಾ ಇದ್ದಾರೆ. ಅವೆಲ್ಲ ಬಿಸ್ನೆಸ್ ಗಿಮಿಕ್ಸ್, ಅಡ್ವರ್ಟೈಸ್ಮೆಂಟ್ ಗಿಮಿಕ್ಸ್. ನೀವು ಯಾವುದು ಪೇಸ್ಟ್ ಆದರೂ ಯೂಸ್ ಮಾಡಿ, ಬ್ರಷ್ ಒಂದು ಮಾತ್ರ ಚೆನ್ನಾಗಿರೋ ಯೂಸ್ ಮಾಡಿ. ಅಂಡ್ ನಾಲ್ಗೆ ತಿಕ್ಕೋಬೇಕಾ? ನಾಲ್ಗೆ ತಿಕ್ಕೊಳ್ಳೋದಕ್ಕೂ ಹಲ್ಲಿಗೂ ಸಂಬಂಧ ಇದೆಯಾ? ಟಂಗ್ ಕ್ಲೀನಿಂಗ್ ಅಂಡ್ ಟೀತ್ ರಿಲೇಶನ್ಶಿಪ್. ಟಂಗ್ ಮೇಲೆ ಲಾಟ್ ಆಫ್ ಬ್ಯಾಕ್ಟೀರಿಯಾ ಎಲ್ಲ ಸೇರ್ಕೊಂಡು ಕೋಟಿಂಗ್ ಆಗಿಬಿಡುತ್ತೆ, ಅಂದ್ರೆ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಟಂಗ್ ಕ್ಲೀನ್ ಮಾಡೋದು ಆಲ್ವೇಸ್ ಗುಡ್. ಟಂಗ್ ಕ್ಲೀನಲ್ಲಿ ಯೂಸ್ ಮಾಡಿ, ಅಥವಾ ಕೆಲವೊಂದು ಬ್ರಷ್ಗಳಲ್ಲಿ ಹಿಂಭಾಗ ರಫ್ ಕೊಟ್ಟಿರ್ತಾರೆ, ಅದರಲ್ಲೂ ಕ್ಲೀನ್ ಮಾಡ್ಬೋದು. ಇಟ್ ಈಸ್ ಆಲ್ವೇಸ್ ಗುಡ್ ಹ್ಯಾಬಿಟ್. ಅದ್ರ ಜೊತೆಗೆ ನಾವು ನಿಮಗೆ ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಗಮ್ ಮಸಾಜಿಂಗ್ ಮಾತ್ರ ಕಂಪಲ್ಸರಿ ಮಾಡಿ. ಮಸಾಜ್ ಅಂದರೆ ಎರಡೂ ಬೆಳ್ಳಲ್ಲಿ ಎಲ್ಲ ಒಸಡಿಗೆ ಬೆಳ್ಳಲ್ಲಿ ತಿಕ್ಕಿ ಜೋರ ಉಜ್ತಾ ಇರಬೇಕು. ಅದರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಗಮ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಫೌಂಡೇಶನ್ ನಿಮ್ಮದು ಸ್ಟ್ರಾಂಗ್ ಆಗಿರ್ತದೆ. ಸೊ ಬ್ರಷಿಂಗ್, ಪ್ರಾಪರ್ ಬ್ರಷಿಂಗು, ಗಮ್ ಮಸಾಜಿಂಗು. ಆಮೇಲೆ ಫ್ಲಾಸಿಂಗ್ ಅಂತ ಕರಿತೀವಿ, ದಾರ ಸಿಗುತ್ತೆ, ಫ್ಲಾಸ್ ಅಂತ ಸಿಗುತ್ತೆ. ಅಲ್ಲಿನ ಎರಡು ಜಾಯಿಂಟ್ ಇರುತ್ತಲ್ಲ, ಸಂಧಿಗಳಲ್ಲಿ ಬ್ರಷ್ ಹೋಗಲ್ಲ. ಆ ಜಾಯಿಂಟಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಫ್ಲಾಸ್ ಅಂತ ಸಿಗುತ್ತೆ, ದಾರದ ಥರ. ಆ ದಾರನ ನೀವು ಎರಡು ಅಲ್ಲಲ್ಲಿ ಹಾಕಿ ಕ್ಲೀನ್ ಮಾಡಿದ್ರೆ ಎರಡು ಅಲ್ಲಿನ ಮಧ್ಯ ಇರುತ್ತಲ್ಲ, ಜಾಯಿಂಟ್ ಇರುತ್ತಲ್ಲ, ಅಲ್ಲಿ ಆ ಭಾಗ ಕ್ಲೀನ್ ಆಗುತ್ತೆ. ಫ್ಲಾಸಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಗರ್ಭಿಣಿಯರಿಗೆ ಹಲ್ಲಿನ ಆರೋಗ್ಯ ಹೇಗೆ? ಸೊ ನಾರ್ಮಲಿ ನಾವು ಗರ್ಭಿಣಿಯರು ಅಥವಾ ಯಾರು ಕನ್ಸ್ಯೂಮ್ ಮಾಡಬೇಕು ಅಂತಿರ್ತಾರೆ, ನಾವು ಏನು ಸಜೆಷನ್ ಮಾಡ್ತೀವಿ ಅಂದರೆ, ಅದನ್ನು ಆಗೋಕ್ಕಿಂತ ಮುಂಚೆನೇ ಡೆಂಟಿಸ್ಟ್ ಹತ್ರ ಹೋಗಿ ಡೆಂಟಲ್ ಟ್ರೀಟ್ಮೆಂಟ್ಸ್ ಏನಾದರೂ ತಗೊಳ್ಳಿ. ಏನಾಗುತ್ತೆ, ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲಿನ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡ್ತದೆ, ಇಂಟೆನ್ಸಿಫೈ ಆಗುತ್ತೆ. ಆ ಟೈಮಲ್ಲಿ ನಮ್ಮಲ್ಲಿ ಬರ್ತಾರೆ, ಪೇನು ಅಂತ ಬರ್ತಾರೆ, ಊತ ಇರುತ್ತೆ, ಪೇನ್ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನಾವು ಜಾಸ್ತಿ ಸ್ಟ್ರಾಂಗ್ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ, ಯಾಕೆ ಪ್ರೆಗ್ನೆಂಟ್ ಇರ್ತಾರೆ. ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರು, ಥರ್ಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಫಸ್ಟ್ 3 months, ಲಾಸ್ಟ್ 3 months ಇವು ಸ್ವಲ್ಪ ಸೆನ್ಸಿಟಿವ್ ಮಂತ್ಸ್. ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಏನು ಕರಿತೀವಿ, ಅದು ಸ್ವಲ್ಪ ಕಂಪೇರಿಟಿವ್ಲಿ ಸೇಫ್ ಪೀರಿಯಡ್, ತುಂಬಾ ಸೇಫ್ ಅಂತಲ್ಲ, ಸೇಫ್ ಪೀರಿಯಡ್. ಸೊ ಅದಕ್ಕೆ ಏನಿರುತ್ತೆ, ಮುಂಚಿತವಾಗಿ ನೀವು ಅಲ್ಲಿನ ಪ್ರಾಬ್ಲಮ್ಸ್ ಎಲ್ಲ ಬಗೆಹರಿಸ್ಕೊಂಡ್ರೆ ಅಂದ್ರೆ ಇವೆಲ್ಲ ನಮ್ಗೆ ಕಾಂಪ್ಲಿಕೇಶನ್ಸ್ ಆಗಲ್ಲ. ನೀವು ಪೇನ್ ಅನ್ಕೊಂಡು ಬಂದ್ರೆ ಅಂದ್ರೆ ಅವಾಗ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಕಷ್ಟ, ಐ ಮೆಡಿಸಿನ್ಸ್ ಕೊಡೋಕ್ಕೂ ಕಷ್ಟ. ಕೆಲವೊಂದು ಅನಿವಾರ್ಯವಾಗಿ ಈ ಕೆಲವೊಂದ್ಸರಿ ನೋಡ್ತೀವಿ 8 ತಿಂಗಳು ತುಂಬಿರ್ತದೆ, 9 ತಿಂಗಳು ಇರ್ತದೆ, ಆ ಟೈಮಿಗೆ ಊತ ಬರ್ತದೆ, ಅಂಥವ್ರು ಪೇಷಂಟ್ ಬರ್ತಾರೆ ನಮ್ಮಲ್ಲಿ, ಸುಮಾರು ಜನ ನೋಡಿದ್ದೀವಿ. ಅಂಥವ್ರಿಗೆ ನಾವು ಸ್ಟ್ರಾಂಗ್ ಮೆಡಿಸಿನ್ಸ್ ಕೊಡೋದು ಕಷ್ಟ, ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಸೊ ಅದಕ್ಕೆ ಅದನ್ನು ಮುಂಚಿತವಾಗಿ ಎಲ್ಲ ಪ್ರಿಕಾಷನ್ಸ್ ತೊಗೊಂಡ್ರೆ ಅಂದರೆ ಇವನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಆದರೆ ಏನಾಗುತ್ತೆ, ಕೆಲವೊಂದ್ಸಲಿ ಅಂಥ ಟೈಮಲ್ಲಿ ಪೇನ್ ಅಂತ ಬಂದಮೇಲೆ ನಮಗೆ ಆಪ್ಷನ್ಸ್ ಇರಲ್ಲ. ಸೊ ಫಸ್ಟು ನಾವು ಅವ್ರಿಗೆ ಪೇನ್ ಕಮ್ಮಿ ಮಾಡಲೇಬೇಕು. ಅದಕ್ಕೇನು ಮಾಡ್ತೀವಿ, ಕೆಲವೊಂದ್ಸಲಿ ಇನ್ಫೆಕ್ಷನ್ ಆಗಿದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿ ಸೇವ್ ಮಾಡ್ತೀವಿ. ಆದಷ್ಟು ಮೆಡಿಸಿನ್ಸ್ಗಿಂತ ಟ್ರೀಟ್ಮೆಂಟಲ್ಲಿ ಕಮ್ಮಿ ಮಾಡೋಕ್ಕೆ ನೋಡ್ತೀವಿ. ಮತ್ತು ಈ ಕೆಲವು ವಿಶೇಷ ಚೇತನ ಮಕ್ಕಳ ಬಗ್ಗೆ ಮಾತಾಡೋದಾಯ್ತು ಅಂದರೆ, ಅದು ವಿಶೇಷ ಸ್ಪೆಷಲಿ ಏಬಲ್ಡ್ ಕಿಡ್ಸ್ ಆ್ಯಂಡ್ ಸ್ಪೆಷಲಿ ಏಬಲ್ಡ್ ಅಡಲ್ಟ್ಸ್, ಅವ್ರಿಗೆ ಏನಾದ್ರು ಹಲ್ಲಿನ ಸಮಸ್ಯೆ ಬಂದರೆ ಹೇಗೆ ನಿಮ್ಮಲ್ಲಿ ಆಗುತ್ತಾ, ಅಥವಾ ಇದಕ್ಕೆ ವಿಶೇಷ ಕೇರ್ ಇದೆಯಾ? ಸೊ ನಮ್ಮಲ್ಲಿ ಅಂಥವ್ರು ಸುಮಾರು ಜನ ಪೇಷಂಟ್ಸ್ ಬರ್ತಾರೆ, ಆಟಿಸಮ್ ಪೇಷಂಟ್ಸ್ ಬರ್ತಾರೆ. ಆಮೇಲೆ ಸುಮಾರು ಜನ ಯಾರಿಗೆ ಓಡಾಡೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಸೊ ಅಂಥವ್ರೆಲ್ಲ ನಮಗೆ ಫೋನ್ ಮಾಡ್ತಾರೆ, ನಿಮ್ಮಲ್ಲಿ ಏನು ಫೆಸಿಲಿಟಿ ಇದೆ ಅಂತ. ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ, ಅಂಥ ಪೇಷಂಟ್ಸ್ ಬಂದರು ಅಂದರೆ ನಮ್ಮ ಕೆಳಗಡೆ ಬೇಸ್ಮೆಂಟಲ್ಲಿ ಒಂದು ವೀಲ್ ಚೇರು ಪ್ಲಸ್ ಕೆಳಗಡೆ ಬರಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಸ್ಲೈಡಿಂಗ್ ಸ್ಟೆಪ್ಸ್ ಇಟ್ಟಿದ್ದೀವಿ. ಆರಾಮಾಗಿ ವೀಲ್ ಚೇರಲ್ಲಿ ಬರ್ತಾರೆ, ಲಿಫ್ಟಲ್ಲಿ ಹತ್ಕೊತಾರೆ, ಆರಾಮಾಗಿ ಇಲ್ಲಿ ಬರ್ತಾರೆ, ಟ್ರೀಟ್ಮೆಂಟ್ ತೊಗೊತಾರೆ. ಸೊ ಅವ್ರಿಗೆ ಅದನ್ನ ಅನುಕೂಲ ಆಗಲಿ ಅಂತ ಅವ್ರಿಗೊಂದು ಸ್ವಲ್ಪ ಅದು ಥರ ನಾವು ಟ್ರೀಟ್ಮೆಂಟ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲೆಲ್ಲ ಅಂತ ಸುಮಾರು ಜನ ಬರ್ತಾರೆ ನಮ್ಮಲ್ಲಿ. ಸೂಪರ್. ಅಂದರೆ ಅವರು ಸ್ಪಂದಿಸ್ತಾರ ನಿಮ್ಮ ಚಿಕಿತ್ಸೆಗೆ, ವಿಶೇಷ ಚೇತನ ಮಕ್ಕಳು ಅಥವಾ ದೊಡ್ಡವರು? ಸೊ ವಿಶೇಷ ಚೇತನ ಮಕ್ಕಳಿಗೆ ಆದರೂ ಇವತ್ತು ನೀವು ಅವಾಗಲೇ ನಿಮಗೆ ತೋರಿಸಿದ್ವಲ್ಲ ನಮ್ಮಲ್ಲಿ ಕಾನ್ಶಿಯಸ್ ಸೆಡೇಷನ್ ಅಂತ. ಕಾನ್ಶಿಯಸ್ ಸೆಡೇಷನ್ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅವ್ರು ನಮಗೆ ಕೋಆಪರೇಟ್ ಮಾಡ್ತಾರೆ. ಈಗ ನೋಡಿ, ನಿಮ್ಮ ಹಲ್ಲಿನ ಆಸ್ಪತ್ರೆಗೆ ಅಥವಾ ಈ ಡೆಂಟಲ್ ಹಾಸ್ಪಿಟಲ್ಸ್ಗೆ ಬರುವ ಪೇಷಂಟ್ಸ್ ಯಾವ ಏಜ್ ಇರ್ತಾರೆ ಸರಿ ಸುಮಾರು? ಜಾಸ್ತಿ ಜನ ಬರೋದು ಏಜ್ಡ್ ಪೀಪಲ್, 50, 60, 70. ಯಾಕಂದ್ರೆ ನಮ್ಮದು ಸ್ಪೆಷಾಲಿಟಿ ಜನರಿಗೆ ಗೊತ್ತಿದ್ದಂಗೆ ವಿ ಆರ್ ವೆರಿ ಗುಡ್ ಇನ್ ಇಂಪ್ಲಾಂಟ್ಸ್. ಟೀತ್ ಲೈಕ್ ರಿಪ್ಲೇಸ್ಮೆಂಟ್ ಮಾಡೋದು, ಹಲ್ಲು ಕಟ್ಟೋದು, ಅದರಲ್ಲಿ ಎಕ್ಸ್ಪರ್ಟ್ ಇದೆ ಅಂತ ಮ್ಯಾಕ್ಸಿಮಮ್ ಜನ ಅವರು ಬರ್ತಾರೆ. ಅದ್ರ ಜೊತೆಗೆ ಮಿಡ್ಲ್ ಏಜ್ದವರು ಬರ್ತಾರೆ, ಯಂಗ್ ಏಜ್ದವರು ಬರ್ತಾರೆ, ಚಿಕ್ಕ ಮಕ್ಕಳು ಬರ್ತಾರೆ, ಎಲ್ಲ ಥರ ಬರ್ತಾರೆ. ಬಟ್ ಮ್ಯಾಕ್ಸಿಮಮ್ ಬರೋದು ಏಜ್ಡ್ ಪೇಷಂಟ್ಸ್. ಸೊ ಆ ಏಜ್ಡ್ ಪೇಷಂಟ್ಸು ಅವರೇ ಬರ್ತಾರಾ ಅಥವಾ ಅವ್ರ ಮಕ್ಕಳು ಸೊಸೆನೋ ಅಥವಾ ಯಾರು ಕರ್ಕೊಂಬರ್ತಾರೆ ಅವ್ರನ್ನ? ನಾರ್ಮಲಿ ಗಂಡ ಹೆಂಡತಿ ಬರ್ತಾರೆ, ಹೆಂಡತಿಗೆ ತೋರ್ಸಕ್ಕೆ ಗಂಡ ಬಂದಿರ್ತಾರೆ, ಗಂಡಂಗೆ ತೋರ್ಸಕ್ಕೆ ಹೆಂಡತಿ ಬಂದಿರ್ತಾರೆ. ಆ ಥರ ಸುಮಾರು ಜನ ಪೇಷಂಟ್ಸ್ ಬರ್ತಾರೆ. ಅದ್ರ ಜೊತೆ ನಮ್ಮಲ್ಲಿ ನೋಡ್ತೀವಲ್ಲ, ತುಂಬ ಜನ ಮಕ್ಕಳು ತಮ್ಮ ತಂದೆ ತಾಯಿನ ಕರ್ಕೊಂಬರ್ತಾರೆ. ಅವರು ಎಷ್ಟು ಕಾಳಜಿ ವಹಿಸ್ತಾರಂದರೆ, ಅವ್ರು ಕರ್ಕೊಂಡು ಬಂದು ಅವ್ರ ಕೆಲಸ ಬಿಟ್ಟು ಬಂದಿರ್ತಾರೆ,
ಅವ್ರು ಅಕಸ್ಮಾತ್ ಕೆಲಸ ಇದ್ರು ಕಂಪ್ಯೂಟರ್ ತೊಗೊಂಬಂದು ಇಲ್ಲೇ ಕೂತ್ಕೊಂಡು ಟ್ರೀಟ್ಮೆಂಟ್ ಆಗೋವರೆಗೂ ಇಲ್ಲೇ ಇದ್ದು ಟ್ರೀಟ್ಮೆಂಟ್ ಮಾಡಿಸೋವರೆಗೂ ಇಲ್ಲೇ ಇರ್ತಾರೆ. ನಾವು ಸುಮಾರು ಕಡೆ ಕೇಳ್ತಾ ಇರ್ತೀವಿ, ಇವಾಗಿನ ಜನ್ರೇಷನ್ದವರು ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳಲ್ಲ. ಬಟ್ ನಮ್ಮ ಆಸ್ಪತ್ರೆಯಲ್ಲಿ ನಾವು ಕಣ್ಣಾರೆ ಕಂಡಂಗೆ ಐ ಡೋಂಟ್ ನೋ ತುಂಬಾ ಜನ ಬರ್ತಾರೆ ಆ ಥರದವ್ರು. ಹೆಂಗೆ ಬರ್ತಾರೆ ಅಂದ್ರೆ ನಾನು ನಿಮ್ಗೆ ಕೆಲವೊಂದು ಜನ ಬೇಕಾದ್ರೆ ಉದಾಹರಣೆ ಕೊಡ್ಬೋದು. ಒಬ್ರು ಪೇಷಂಟ್ ಅಶ್ವಿನ್ ಅಂತ ಬರ್ತಾರೆ. ಪಾಪ ಅವ್ರು ಬಂದ್ರೆ ಅವ್ರ ತಂದೆ ತಾಯಿ ಇಬ್ಬರದು ಟ್ರೀಟ್ಮೆಂಟ್ ಫುಲ್ ಮೌತ್ ರಿಹಾಬಿಲಿಟೇಷನ್ ಅಂದ್ರೆ ಸುಮಾರು ಹಲ್ಗಳು ಹೋಗಿದೆ, ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಇಂಪ್ಲಾಂಟ್ ಮಾಡ್ತಾ ಇದೀವಿ. ಸುಮಾರು ನಮ್ಮಲ್ಲಿ ಒಂದು 10-15 ಸಲ ಬಂದಿರಬೇಕು. ಅವ್ರು ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಇಬ್ಬರನ್ನು ಕರ್ಕೊಂಡು ಬರ್ತಾರೆ. ಎಷ್ಟು ಕಾಳಜಿವಾಗಿ ಕರ್ಕೊಂಡು ಬಂದು ಅವ್ರು ಕೂರಿಸಿ ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಸೊ ಆ ಥರ ಶಿವಮ್ ಅಂತ ಒಬ್ಬರಿದ್ದಾರೆ. ಅವ್ರು ಒಂಥರ ಇಂಡಸ್ಟ್ರಿಯಲಿಸ್ಟು. ಬಟ್ ಅವ್ರ ಪೇರೆಂಟ್ಸ್ ಯಾರು ಟ್ರೀಟ್ಮೆಂಟ್ ಇದ್ದರೆ ಅವ್ರದ್ದೆಲ್ಲ ಫ್ಯಾಕ್ಟ್ರಿ ಬಾಗಿಲು ಹಾಕ್ಕೊಂಡು ಅವ್ರ ಕೆಲಸ ಬಿಟ್ಟು ಫಸ್ಟ್ ಬಂದು ಟ್ರೀಟ್ಮೆಂಟ್ ತೊಗೊಂಡೋಗ್ತಾರೆ. ಸೊ ಆ ಥರ ಸುಮಾರು ಜನ ನೋಡ್ತೀವಿ. ನಂತರ ನಮ್ಗೆ ಅವ್ರು ನೋಡ್ತಾ ಇದ್ರೆ ಹೆಂಗಾಗುತ್ತೆ ಅಂದರೆ, ಹಳೆ ಕಾಲದಲ್ಲಿ ನಾವು ಶ್ರವಣ್ ಕುಮಾರ್ ಕತೆ ಕೇಳ್ತಿರ್ತೀವಲ್ಲ, ಆ ಥರ ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಮಕ್ಕಳಿದ್ದಾರೆ ಅಂತ ಎಷ್ಟು ಖುಷಿ ಆಗುತ್ತೆ. ಅವ್ರು ಟ್ರೀಟ್ಮೆಂಟ್ ಮಾಡೋದೇ ಒಂಥರ ನಮಗೆ ಖುಷಿ. ಸೊ ಆ ಥರ ನಾನು 100 ಎಕ್ಸಾಂಪಲ್ ಕೊಡ್ಬೋದು. ನಮ್ಮಲ್ಲಿ ಒಂದು ಮಾತಿದಿಲ್ಲ, ಸೀನಿಯರ್ ಸಿಟಿಸನ್ಸ್ ಆದ ತಕ್ಷಣ ಅವ್ರನ್ನ ಉಪೇಕ್ಷೆ ಮಾಡಿಬಿಡ್ತಾರೆ ಅಥವಾ ಮಕ್ಕಳು ಅವ್ರನ್ನ ಕೇರ್ ಮಾಡಲ್ಲ ಅಂಥವೆಲ್ಲ ನಿಮ್ಮಲ್ಲಿ ಸುಳ್ಳು ಅಂತ ಆಯ್ತು ಆಗೋದ್ರಲ್ಲಿ. ನಾನು ನೋಡಿದ ಪ್ರಕಾರ ಆ ಥರ ಕಮ್ಮಿ ನಮ್ಮ ಕಣ್ಣಾರೆ ಸಿಕ್ಕಿದ್ದು. ಬೇರೆ ಕಡೆ ನಾನು ನೋಡಿಲ್ಲ, ಬಟ್ ನಮ್ಮಲ್ಲಿ ಮಾತ್ರ ಭಾಳ ಕಡಿಮೆ. ಅದೇ ನಾನು ಬೇರೆ ಕಂಟ್ರೀಸ್ ಕೆಲವೊಂದ್ಸಲ ಹೋದಾಗ US ಬೇರೆ ಕಂಟ್ರೀಸೆಲ್ಲ ಅವ್ರ ಕತೆಗಳು ಕೇಳ್ತಾ ಇದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಇನ್ನೂ ಅವ್ರ ಮಕ್ಕಳು 18 ವರ್ಷ ಆಗಿರಲ್ಲ, 19 ವರ್ಷ ಆಗಿಲ್ಲ, ತಂದೆ ತಾಯಿ ಮಕ್ಕಳನ್ನ ಆಚೆ ಹಾಕ್ತಾರೆ, ಮಕ್ಕಳು ತಂದೆ ತಾಯಿ ನೋಡಲ್ಲ, ಅವ್ರು ಯಾರೋ ಇವ್ರು ಯಾರೋ. ಇನ್ನೂವರೆಗೂ ನನ್ನ ಪ್ರಕಾರ ಆ ಕಲ್ಚರು ಆ ಟ್ರೆಡಿಷನ್ ನಮ್ಮ ಇಂಡಿಯಾವ್ರಿಗೆ ಇನ್ನೂ ಫುಲ್ ಬಂದಿರ್ಬೋದು, ಕೆಲವೊಂದು ಕಡೆ ಕೆಲವೊಂದು ಫ್ಯಾಮಿಲಿಯಲ್ಲಿ ಬಂದಿರ್ಬೋದು. ಬಟ್ ಅದೊಂದು ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಇನ್ನೂವರೆಗೂ ತಂದೆ ತಾಯಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ತಾರೆ, ಅದೇ ಥರ ಮಕ್ಕಳು ಸುಮಾರು ಜನ ತಂದೆ ತಾಯಿನ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ವೆರಿ ನೈಸ್. ಆಮೇಲೆ ನಮ್ಮಲ್ಲೊಂದು ಭಾಳ ಪ್ರಸಿದ್ಧವಾದ ಗಾದೆ ಇದೆ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಸೊ ಈ ಥರ ಹಲ್ಲಿನ ಸಮಸ್ಯೆ ಇರೋದು ಎಷ್ಟು % ಪಾಪ್ಯುಲೇಷನ್ಗೆ ಅಥವಾ ಎಷ್ಟು ಜನರಿಗೆ ಬರುವ ಸಾಧ್ಯತೆ? ಇದನ್ನ ನಾವು ಸುಮಾರು ಜನ ಪೇಷಂಟ್ ಬಾಯಿಂದಲೇ ಕೇಳ್ತೀವಿ. ಸರ್, ನನಗೆ ಚಿಕ್ಕ ವಯಸ್ಸಲ್ಲೇ ಸಮಸ್ಯೆ ಸ್ಟಾರ್ಟ್ ಆಯಿತು, ನಾನು ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಹೋದೆ, ಆಮೇಲೆ ಅವಾಗ ಸ್ವಲ್ಪ ನಂಗೆ ದುಡ್ಡಿನ ಸಮಸ್ಯೆನೇ ಇತ್ತು, ಹಿಂಗೆ ನಾನು ಅದೇ ಮುಂದೆ ಆಗ್ತಾ ಬಂದೆ. ಇವಾಗ ಅವ್ರ ಹತ್ರ ದುಡ್ಡಿರುತ್ತೆ, ಊಟ ಮಾಡೋಕೆ ಅಲ್ಲಿರಲ್ಲ. ಅದನ್ನು ಆ್ಯಕ್ಚುಲಿ ಅವ್ರು ಗಾದೆ ಕಂಡು ಹಿಡಿದಿದ್ದು ಬೇರೆದಕ್ಕೆ. ಇವಾಗ ಏನಾಗಿದೆ ಅಂದರೆ ಆ್ಯಕ್ಚುಲಿ ಹಂಗೆ ಆಗಿದೆ, ಅದರ ಸತ್ಯ ಆಗ್ಬಿಟ್ಟಿದೆ. ಈಗ ಆ್ಯಕ್ಚುಲಿ ಸತ್ಯ ಆಗಿಬಿಟ್ಟಿದೆ. ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋಂಥ ಅಂಗ ಹಲ್ಲು. ಅವ್ರ ದುಡ್ಡು ಇರಲಿ ಇಲ್ಲದೆ ಹೋಗಲಿ ಭಾಳ ಇಂಪಾರ್ಟೆಂಟ್ ಸರ್. ಎಲ್ಲ ಸ್ಟಾರ್ಟ್ ಆಗೋದೇ ಬಾಯಿಂದ. ಇಲ್ಲೇ ಸ್ಟಾಪ್ ಆಗಿಬಿಟ್ರೆ ಇನ್ನು ಒಳಗಡೆ ಏನು ಮಾಡೋಕ್ಕೂ ಬರಲ್ಲ. ನಮ್ಮ ದೇಹದ ಒಂಥರ ಹೆಬ್ಬಾಗಲು ಇದ್ದಂಗೆ ಇದು ಚೆನ್ನಾಗಿದ್ದರೆ, ಇದು ಅಲ್ಲಿಗೆ ಚೆನ್ನಾಗಿದ್ರೇ ನಿಮ್ದೆಲ್ಲ ಆರೋಗ್ಯ ಚೆನ್ನಾಗಿರ್ತದೆ. ಅಭ್ಯಾಸಗಳು ಅಂದರೆ ಹ್ಯಾಬಿಟ್ಸ್, ಅದಕ್ಕೂ ಹಲ್ಲಿನ ಆರೋಗ್ಯಕ್ಕೂ ಸಂಬಂಧ ಇದೆಯಾ? ಒಂದು ಹ್ಯಾಬಿಟ್ಸನ್ನು ನಾನು 2 ಥರ ಡಿಸ್ಕ್ರೈಬ್ ಮಾಡ್ಬೋದು. ಒಂದು ವರ್ಚುವಲ್ ಹ್ಯಾಬಿಟ್ಸು, ಒಂದು ಆ್ಯಕ್ಚುಯಲ್ ಹ್ಯಾಬಿಟ್ಸ್ ಅಂತ. ಸೊ ವರ್ಚುವಲ್ ಹ್ಯಾಬಿಟ್ಸ್ ಅಂದರೆ ಇವಾಗ ಸ್ಕ್ರೀನ್ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, TV ನೋಡ್ತಾರೆ, ಅದು ಒಂಥರ ಹ್ಯಾಬಿಟ್ ಅಂತ ಕರಿಬೋದು. ಅಥವಾ ಕೆಲವೊಂದು ಜನ ಸುಳ್ಳು ಮಾತಾಡ್ತಾರೆ, ಮೋಸ ಮಾಡ್ತಾರೆ, ಅದು ಒಂಥರ ಹ್ಯಾಬಿಟ್ ಅಂತ ಕನ್ಸಿಡರ್ ಮಾಡ್ಬೋದು. ಗ್ಯಾಂಬ್ಲಿಂಗ್ ಆಡ್ತಾರೆ, ಅದು ಇವಾಗಂತೂ ಆನ್ಲೈನ್ ಗ್ಯಾಂಬ್ಲಿಂಗು ಅದು ಇದು ಸಿಕ್ಕಾಪಟ್ಟೆ ಬಂದಿದೆ. ಅದರಲ್ಲೆಲ್ಲ ಸೆಲೆಬ್ರಿಟೀಸೇ ಪ್ರಮೋಟ್ ಮಾಡ್ತಾ ಇದ್ದಾರೆ, ಕ್ರಿಕೆಟ್ ಗ್ಯಾಂಬ್ಲಿಂಗು. ಸೊ ಲಕ್ಷಾಂತರ ಜನ ಅಂದರೆ ಏನಿರುತ್ತೆ ಅಂದರೆ, ಇದು ವರ್ಚುವಲ್ ಹ್ಯಾಬಿಟ್ಸ್ ಆರ್ ಮೋರ್ ಡೇಂಜರಸ್ ದೆನ್ ಆ್ಯಕ್ಚುಯಲ್ ಹ್ಯಾಬಿಟ್ಸ್. ಆ್ಯಕ್ಚುಯಲ್ ಹ್ಯಾಬಿಟ್ಸ್ ಬಂದುಬಿಟ್ಟು ನಿಮಗೆ ಒಂದು ಸ್ಮೋಕಿಂಗ್ ಇರ್ಬೋದು, ಟೊಬ್ಯಾಕೊ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇವೆಲ್ಲ ಆ್ಯಕ್ಚುಲಿ ಕಣ್ಣಿಗೆ ಕಾಣುವಂಥ ಹ್ಯಾಬಿಟ್ಸು. ಇವು ವರ್ಚುವಲ್ ಹ್ಯಾಬಿಟ್ಸ್ ಇದಲ್ಲ, ದೋಸ್ ಆರ್ ವೆರಿ ಡೇಂಜರಸ್. ಬಟ್ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಅದು ತುಂಬ ಡೇಂಜರಸ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಆ್ಯಕ್ಚುಯಲ್ ಹ್ಯಾಬಿಟ್ಸಿಗೆ ಬಂದರೆ ಅಂದರೆ ಟೊಬ್ಯಾಕೊ ಐ ಕನ್ಸಿಡರ್ ದ ಮೋಸ್ಟ್ ಡೇಂಜರಸ್ ಹ್ಯಾಬಿಟ್. ಟೊಬ್ಯಾಕೊ ಅದು ನಿಮಗೆ ಸ್ಮೋಕಿಂಗ್ ಇರ್ಬೋದು, ಇಲ್ಲ ಗುಟ್ಕಾ ಇರ್ಬೋದು. ಅದೇನಾಗುತ್ತೆ ಅಂದರೆ ನಿಮಗೆ ಹಲ್ಲನ್ನು ಡ್ಯಾಮೇಜ್ ಮಾಡುತ್ತೆ. ಹಲ್ಲಿನ ಡ್ಯಾಮೇಜ್ ಮಾಡೋದ್ರ ಜೊತೆಗೆ ನಿಮಗೆ ಬಾಯಲ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ. ಅದನ್ನು ತಿಂದು ವೈಟ್ ಪ್ಯಾಚಸ್ ಆಗುತ್ತೆ, ಒಳಗಡೆ ಎಲ್ಲ ನಿಮಗೆ ಸ್ಲೋಲಿ ಇರಿಟೇಟ್ ಆಗಿ ಕ್ಯಾನ್ಸರ್ ಆಗುತ್ತೆ. ಕ್ಯಾನ್ಸರಲ್ಲಿ ಹೈಯೆಸ್ಟ್ ಕ್ಯಾನ್ಸರ್ ಆಗೋದು ಬಾಯಿ ಕ್ಯಾನ್ಸರ್. KDC ಡೆಂಟಲ್ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿ ಸುಮಾರು 16 ಆಸ್ಪತ್ರೆಗಳನ್ನು ಹೊಂದಿದೆ ಸ್ನೇಹಿತರೆ. ಈಗ ಈ ಆಸ್ಪತ್ರೆ ದೊಡ್ಡದಾಗ್ತದೆ. ಇದಕ್ಕೆ ಯಾರಾದರೂ ಇನ್ವೆಸ್ಟ್ ಮಾಡುವಂಥವ್ರು, ಹಣಕಾಸು ಹೂಡಿ ಪ್ಯಾಷನೇಟಿವ್ ಆಗಿ ಆರೋಗ್ಯನ ಸುಧಾರಿಸ್ತೀನಿ ಅಂತ ಅನ್ನೋರಿಗೆ ಸ್ವಾಗತ. ಸೊ ನಂಬರ್ ಹಾಕಿರ್ತೇವೆ, ಸರ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವಿಚಾರಗಳನ್ನು ಮಾತಾಡಿ. ಶುಭವಾಗಲಿ.